ಹಾದಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಂದಿತಾ. ರೈತರಿಗೆ ಮೆಕ್ಕೆಜೋಳ ಬೆಂಬಲ ಬೆಲೆಯನ್ನು ನೀಡುವಂತೆ ಆಗ್ರಹಿಸಿ ಚನ್ನಗಿರಿ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಗುರುವಾರ ಪಟ್ಟಣದ ಗಾಂಧಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮತ್ತು ರಸ್ತೆ ತಡೆಯನ್ನು ನಡೆಸಲಾಯಿತು. ಕಾರ್ಯಕ್ರಮದ ನೇತೃತ್ವವನ್ನು ಬಿಜೆಪಿ ರಾಜ್ಯ ಪರಿಷತ್ ಸದಸ್ಯ ಮಾಡಾಳ್ ಮಲ್ಲಿಕಾರ್ಜುನ್ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷ ಕುಮಾರ್, ಮಹಿಳಾ ಅಧ್ಯಕ್ಷೆ ಶಶಿಕಲಾ, ನಗರ ಘಟಕ ಅಧ್ಯಕ್ಷೆ ರೂಪಾ ಸೇಠ್, ಉಪಾಧ್ಯಕ್ಷೆ ನಾಗರತ್ನ, ನಗರ ಘಟಕದ ಅಧ್ಯಕ್ಷ ಕುಬೋಜಿರಾವ್, ಯುವ ಘಟಕ ಅಧ್ಯಕ್ಷ ತರಕಾರಿ ಮಂಜು, ಹಿರಿಯ ಮುಖಂಡರಾದ ಕೆಸಿ ಕೆಂಚಪ್ಪ, ಸಂತೆಬೆನ್ನೂರು ಬಸವರಾಜ್, ಸಂಗಮೇಶ್, ಕಾಯಿಮಂಜಣ್ಣ, ದಿಗ್ಗಿನಹಳ್ಳಿ ನಾಗರಾಜ, ತಿಪ್ಪಗೊಂಡನಹಳ್ಳಿಯ ಮಲ್ಲಿಕಾರ್ಜುನ್ ಮತ್ತು ಬಿಜೆಪಿ ಮುಖಂಡರು ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿ. ಬಾರಪ್ಪ ಅಜ್ಜಣ್ಣ, ಯಾಕಂದ್ರೆ ನಾವು ತಹಸೀಲ್ದಾರ್ ಆಫೀಸಿಗೆ ಬರೋಣ, ವಿಚಾರಗಳಿದ್ದಾವೆ. ಸುಮ್ಮನೆ ಸಾಂಕೇತಿಕವಾಗಿ ನಾವೇನು ಮಾಡ್ತಾ ಇಲ್ಲ. ಖಚಿತವಾದ ವಿಚಾರಗಳನ್ನ ನಾವು ಇಲ್ಲಿಂದ ಒತ್ತೊಯ್ದು ಜನಗಳಿಗೆ ಮುಟ್ಟಿಸ್ಬೇಕಾಗ್ತದೆ. ನಾವಿಲ್ಲೇ ಹುಟ್ಟಿ ಇಲ್ಲೇ ಸಾಯ್ಬೇಕು, ಇಲ್ಲೇ ಜೀವನ ಮಾಡಬೇಕು. ನಾವೇನು ಸಂತೆ ಮಾಡ್ಕೊಂಡು ಹೋಗಿ ಬಂದಿಲ್ಲ. ಹಂಗಾಗಿ ನಿಮ್ಮೆಲ್ಲರಲ್ಲಿ ಆಕ್ರೋಶ ಭರಿತ ಪ್ರತಿಭಟನೆ ಇರಲಿ. ನಾವೆಲ್ಲರೂ ಘೋಷಣೆ ಕೂಗ್ತಾ ರೈತರನ್ನು ಲೂಟಿ ಹೊಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ, ಬೇಕೇ ಬೇಕು. ರೈತರನ್ನು ಲೂಟಿ ಹೊಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮೆಕ್ಕೆಜೋಳ ಬೆಲೆ ವಿಚಾರವಾಗಿ ನಮ್ಮ ಯುವ ಮುಖಂಡರಾದಂತಹ ನಮ್ಮ ಭವಿಷ್ಯದ ನಾಯಕರಂತ ಮಾಡಾಳ್ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಇವತ್ತು ಬೃಹತ್ ಒಂದು ಪ್ರತಿಭಟನೆಯನ್ನ ಇವತ್ತು ರೈತರ ಪರವಾಗಿ ನಾವು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ನಾವು ನಮ್ಮ ರಾಜ್ಯಾಧ್ಯಕ್ಷರಾದಂತ ವಿಜೇಂದ್ರಣ್ಣ ಅವರ ಒಂದು ಕರೆಯ ಮೇರೆಗೆ ಈಗಾಗಲೇ ನಾವು ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ಈ ಒಂದು ಬೃಹತ್ ಪ್ರತಿಭಟನೆಯನ್ನ ಮೊನ್ನೆ ಕೂಡ ನಡೆದಿದೆ. ಇವತ್ತು ಸರ್ಕಾರ, ಇವತ್ತೊಂದು ಕೇಂದ್ರ ಸರ್ಕಾರ ಇವತ್ತು 2,400 ರೂಪಾಯಿಯನ್ನ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆಯಾಗಿ ಘೋಷಣೆ ಮಾಡಿದೆ. ಅದಕ್ಕೆ ಪೂರಕವಾಗಿ ನಮ್ಮ ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಹೆಚ್ಚಿನ ಇನ್ನೊಂದು ಪೂರಕವಾದ ಅವರಿಗೆ ಒಂದು ಸಹಾಯ 600 ರೂಪಾಯಿನ ಕೊಡೋದ್ರ ಮುಖಾಂತರ 3,000 ರೂಪಾಯಿಯನ್ನ ಮಾಡಿ, ಜೊತೆಗೆ ಇಲ್ಲಿ ಒಂದು ಖರೀದಿ ಕೇಂದ್ರವನ್ನು ಕೂಡ ಮಾಡ್ಬೇಕಂತ ನಾವು ಹಲವಾರು ಸರಿ ಈಗ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾ ಮುಖಂಡರು ಕೂಡ ಹಲವಾರು ಹೋರಾಟಗಳ ಪ್ರತಿಭಟನೆ ಕೇಳಿದ್ರು ಕೂಡ ಇವತ್ತು ರಾಜ್ಯ ಸರ್ಕಾರ ಯಾವುದೇ ಒಂದು ಬೆಂಬಲ ಬೆಲೆಯನ್ನು ಕೊಡ್ತಕ್ಕಂಥ ವಿಚಾರ ಆಗಲಿ, ಖರೀದಿ ಕೇಂದ್ರವನ್ನು ಈವರೆಗೂ ಕೂಡ ಎಲ್ಲೂ ಕೂಡ ತೆರೆದಂಗೆ ಇವತ್ತು ರೈತರಿಗೆ ಒಂದು ಅನ್ಯಾಯ ಮಾಡ್ತಕ್ಕಂಥ ಈ ಒಂದು ಸರ್ಕಾರ ಇವತ್ತು ಅವರ ಒಂದು ಕುರ್ಚಿಯ ಕಿತ್ತಾಟದಲ್ಲಿ, ಮುಖ್ಯಮಂತ್ರಿ ಕುರ್ಚಿಯ ಕಿತ್ತಾಟದಲ್ಲಿ ರೈತರನ್ನ ಮರೆಸ್ಬಿಟ್ಟು ಇವತ್ತು ರೈತರು ಯುವಕ ಈ ಸರ್ಕಾರ ತಕ್ಷಣವೇ ಈ ಒಂದು ರೈತರಿಗೆ ನೆರವಿಗೆ ಬಾರದೇ ಇದ್ರೆ ಅವರು ತಕ್ಷಣವೇ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಬರಲಿ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಮಾಡಾಳ್ ಮಲ್ಲಿಕಾರ್ಜುನ್ ವಿರೂಪಾಕ್ಷಪ್ಪನವರು ರೈತರ ಪರವಾಗಿ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ಇವತ್ತು ಪ್ರತಿಭಟನೆಯ ಮುಖಾಂತರ ನಾವು ತಹಸೀಲ್ದಾರ್ಗೆ ಮನವಿಯನ್ನು ಮಾಡೋದ್ರ ಮುಖಾಂತರ ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ, ಚಾಟಿ ಬೀಸ್ತಕ್ಕಂಥ ಕೆಲಸವನ್ನ ನಮ್ಮ ಭತ್ತದ ಕೂಡ ಬೆಲೆಯನ್ನು ಕೂಡ ಕುಸಿದೆ. ಈಗಾಗಲೇ ನಮ್ಮ ಏನು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಬೆಳಗಾವಿಯಲ್ಲಿ ನಡೆದಂತ ಪ್ರತಿಭಟನೆಯಲ್ಲಿ ಇವತ್ತು ಸರ್ಕಾರ 3,000 ಏನು ಅವ್ರಿಗೆ 1 ಟನ್ನಿಗೆ ಕೊಡ್ತಕ್ಕಂಥ ಘೋಷಣೆಯನ್ನ ಮಾಡಿದೆ. ಅದೇ ತರನೇ ಕೂಡ ನಮಗೂ ಕೂಡ ಒಂದು ಮೆಕ್ಕೆಜೋಳಕ್ಕೆ 3,000 ರೂಪಾಯಿನ ಘೋಷಣೆ ಮಾಡಬೇಕು. ತಕ್ಷಣವೇ ಒಂದು ಖರೀದಿ ಕೇಂದ್ರವನ್ನ ಬೆಂಬಲ ಘೋಷಣೆ ಮಾಡಬೇಕಂತ ಈ ಮುಖಾಂತರ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡೋ ಮುಖಾಂತರ ನಾನು ಮುಗಿಸಿ ಜೈ ಹಿಂದ್ ಜೈ ಕನ್ನಡ. ಜಿಲ್ಲಾ ಮಟ್ಟದಲ್ಲಿ ನಾವೆಲ್ಲ ಮೆಕ್ಕೆಜೋಳದ ವಿರುದ್ಧ ಬೆಂಬಲ ಬೆಲೆ ಕೊಡಬೇಕು, ರೈತರ ಸಂಕಷ್ಟಕ್ಕೆ ಸರ್ಕಾರ ಈ ಕೂಡಲೇ ಧಾವಿಸಬೇಕು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ನೇತೃತ್ವದಲ್ಲಿ ಒಂದು ಉಗ್ರವಾದ ಪ್ರತಿಭಟನೆಯನ್ನ ಮಾಡಿ ಅಲ್ಲಿ ತಾವೆಲ್ಲ ಎಲ್ಲರಿಗೂ ಹೇಳಿದ್ರಿ. ನಾನು ಅಲ್ಲಿ ಭಾಷಣದಾಗೂ ಹೇಳಿದ್ದೆ, ನಮ್ಮ ಕಡೆ ಸ್ವಲ್ಪ ಅಡಿಕೆ ಜಾಸ್ತಿ ಎಲ್ಲ ಆ ಕೆಲಸದಲ್ಲಿ ಸಂತೆಬೆನ್ನೂರು ಭಾಗದಲ್ಲಿ ಈ ನಮ್ಮ ಪಾಪ್ಕಾರ್ನ್ ಮೆಕ್ಕೆಜೋಳ ಮತ್ತೆ ಜೋಳ ಜಾಸ್ತಿ ಬೆಳೀತಾರೆ. ಇಲ್ಲೂ ನಾವೆಲ್ಲ ಬೆಳಿತಿದ್ವಿ, ಗಿಡ ಬರೋದು ಮೂಲೆ ಮುಕ್ಕಟ್ಟಿಗೆಲ್ಲ ಮೆಣಸಿನ ಗಿಡ ಇದ್ದಂಗೆ ಅಡಿಕೆ ಗಿಡ ಹಚ್ಚಿಬಿಟ್ಟಿದೀವಿ. ಹಂಗಾಗಿ ಆ ಜೋಳದ ಹೀಟು ನಮಗೆ
ಕೆಲವರಿಗೆ ಮಾತ್ರ, ಬೆಳೆಗಾರರಿಗೆ ಮಾತ್ರ ಗೊತ್ತಾಗ್ತಾ ಇದೆ. ಆದ್ರೆ ಪ್ರತಿಯೊಬ್ಬರಿಗೂ ಸ್ಪಂದಿಸ್ತಕ್ಕಂಥ ಕೆಲಸ. ಮತ್ತೆ ಭತ್ತ, ನಮ್ಮ ಆ ಕಡೆ ಸಂತೆಬೆನ್ನೂರು ಒಂದು 30% ನಮ್ಮ ತಾಲೂಕಿನ ಜನ ಭತ್ತ ಬೆಳೀತಾರೆ. ಸರ್ಕಾರಗಳು ರೈತರಿಗೆ ಸ್ಪಂದಿಸದೆ ಹೋದಾಗ ಕೇಂದ್ರ ಸರ್ಕಾರ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಮೋದಿ ಅವರು ಪ್ರಧಾನಿ ಆದ ತಕ್ಷಣನೇ ಅನಂತಕುಮಾರ್ ಅವರು ರಸಗೊಬ್ಬರ ಖಾತೆ ಸಚಿವರಾಗಿದ್ದರು. ಯೂರಿಯಾದಿಂದ ಮತ್ತೆ ಅನೇಕ ರೋಗ ರುಜಿನಗಳು ಬರ್ಬೋದು, ಪ್ರತಿಯೊಬ್ಬರು ಯೂರಿಯಾ ಉಪಯೋಗಿಸ್ತಾರೆ ಅಂತ ಹೇಳಿ ಯೂರಿಯಾಗೆ ಬೇವಿನ ರಸವನ್ನ ಹಚ್ಚಿ ಕಳಿಸಿದ್ರೆ ಅದು ಆಂಟಿ ರೋಗ ಇದಾಗ್ತದೆ, ರೋಗ ಮುಕ್ತವಾಗಿ ಗೊಬ್ಬರ ನೇರವಾಗಿ ಸಸಿಗಳಿಗೆ ಗಿಡಕ್ಕೆ ತಲುಪ್ತದೆ ಅಂತ ಹೇಳಿ ಮೊಟ್ಟ ಮೊದಲನೇ ಕೆಲಸ ನಮ್ಮ ಅನಂತಕುಮಾರ್ ಮತ್ತೆ ಮೋದಿಜಿ ಅವರು ಮಾಡಿದ್ರು. ಈ ರೀತಿ ರೈತರಿಗೆ ಏನೇನು ಕೆಲಸ ಬೇಕು, ದುರುದ್ದೇಶಪೂರ್ವಕವಾಗಿ ಪ್ರತಿಭಟನೆಗಳು ಆದವು. ಆದ್ರೆ ನೇರವಾಗಿ ಆ ಪಂಜಾಬಿನ ರೈತರು ಹೋರಾಟ ತಾವೆಲ್ಲ ನೋಡಿದಿರಿ. ಅದು ಕೇವಲ 1-2 ಕುಟುಂಬದ ಕೈಯಲ್ಲಿತ್ತು ಆ ರೇಟು ಅನ್ನೋಂಥದ್ದು. ಅದನ್ನ ಪ್ರತಿಯೊಬ್ಬರಿಗೂ ನೇರವಾಗಿ ರೈತರಿಗೆ ಸಿಗಂಗೆ ನಮ್ಮ ಮೋದಿ ಅವರು ಮಾಡಿದ್ರು. ಇವತ್ತು ನಮ್ಮ ರಾಜ್ಯದಲ್ಲಿ ಅನೇಕ ಮಹಾನ್ ನಾಯಕರುಗಳು ಆಗೋಗಿದ್ದಾರೆ, ಮಾಸ್ ಲೀಡರ್ಗಳು. ಬಂಗಾರಪ್ಪನವರು ಮಾಸ್ ಲೀಡರ್, ಅವ್ರ ಜಾತಿ ಇಲ್ಲ. ಸಿದ್ದರಾಮಯ್ಯನವರು ಕೂಡ ಮಾಸ್ ಲೀಡರ್ ಆಗಿದ್ರು. ಯಡಿಯೂರಪ್ಪನವರು ಮಾಸ್ ಲೀಡರ್ ಆಗಿದ್ರು. ಸರ್ವರ ಹಿತವನ್ನು ಬಯಸ್ತಕ್ಕಂಥವ್ರಿಗೆ ಮಾಸ್ ಲೀಡರ್, ಕೇವಲ ಜಾತಿಗೆ ಸೀಮಿತವಾಗಿರ್ಲಿಲ್ಲ. ಮೊದಲನೇ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಒಬ್ಬ ಒಳ್ಳೆ ನಾಯಕ, ಮಾಸ್ ಲೀಡರ್ ಆಗಿ ಒಂದು ಆಡಳಿತ ಕೊಟ್ಟರು. ಆದ್ರೆ ಈ ಬಾರಿ ಯಾರ ಕಪ್ಪಿ ಮುಷ್ಟಿಯಲ್ಲದಿರೋ, ಯಾರ ಹೆದರಿಕೆಯಲ್ಲಿ ಆಡಳಿತ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆದ್ರೆ ನಿಮ್ಮ ಆತ್ಮಸಾಕ್ಷಿ ಪೂರಕವಾಗಿ ಆಡಳಿತ ಮಾಡ್ರಿ ಮಾನ್ಯ ಮುಖ್ಯಮಂತ್ರಿಗಳೇ. ನಿಮ್ಮ ಆತ್ಮಸಾಕ್ಷಿ ಪೂರಕವಾಗಿ ನೀವು ಆಡಳಿತ ಮಾಡ್ತಾ ಇಲ್ಲ, ಆತ್ಮವಂಚನೆ ಮಾಡ್ಕೊಳ್ತಾ ಇದ್ದೀರಿ. ಯಾರು ಹೆಂಗ್ ಬೇಕು ಶಾಸಕರುಗಳು ನೋಡ್ರಿ, ಒಬ್ರು ಯಾರು ಎತ್ತಲೇಬೇಕು ಅತ್ಲಾಗೆ ಮಾತಾಡ್ತಾರೆ, ನಿಮ್ ವಿರುದ್ಧನೇ ಮಾತಾಡ್ತಾರೆ. ಒಬ್ಬ ಚುನಾಯಿತ ಮುಖ್ಯಮಂತ್ರಿ ವಿರುದ್ಧ ಮಾತಾಡ್ತಾರೆ. ಎಂತೆಂತ ಶಾಸಕರು ಅನುಭವ ಇರಲ್ಲ, ಸಾರ್ವಜನಿಕ ಜೀವನ ಗೊತ್ತಿಲ್ಲ, ಅದೃಷ್ಟ ಬಂದ್ಬಿಡ್ತದೆ. ಎಲ್ಲರೂ ಇಸ್ಪೇಟಾಡಿ ನಾನು ಸೌಕರ್ ಹಾಕ್ತೀನಿ ಅನ್ನೋದು ಸಾಧ್ಯನ್ರಿ? ಅದನ್ನೇ ಅವನ ನಂಬ್ಕೊಂಡು ಜೂಜಾಡಿ ಸೌಕರ್ ಹಾಕ್ತಾನೆ ಅಂತ ಸಾಧ್ಯನ? ಅದು ನಿಜವಾಗಿ ಮನೆಯಾಗ ಬದುಕು ಮಾಡ್ಬೇಕು, ವ್ಯವಹಾರ ಮಾಡ್ಬೇಕು. ಹಂಗೆ ಯಾರೋ ಅದೃಷ್ಟದಿಂದ ಏನಾರ ಚುನಾಯಿತ ಪ್ರತಿನಿಧಿಗಳಾದ್ರೆ ಈ ಒಂದು ಪರಿಸ್ಥಿತಿ ಬರ್ತದೆ. ಎಷ್ಟು ಪರಿತಾಪಿಸ್ತಾ ಇದಾರೆ ನಮ್ಮ ತಾಲೂಕಿನ ಜನ, ಎಷ್ಟು ಜನ ನಮ್ಮ ಯುವಕರು, ನಮ್ಮ ಅಣ್ಣ ತಮ್ಮಂದ್ರು ಹಾಳಾಗ್ತಾ ಇದಾರೆ. ಯಾವುದೋ ಒಂದು ಆನ್ಲೈನ್ ಗೇಮು, ಇಸ್ಪೇಟು, ಅವರಿಗೆಲ್ಲ ದುಡ್ಡು ಯಾರು ಕೊಡ್ತಾರೆ? ಅಮಾಯಕರು ದುಡ್ಡು ಕೊಟ್ಟಿರ್ತಾರೆ. ಮತ್ತೆ ನಮ್ಮ ತಾಲೂಕಿನಲ್ಲಿ ಆಡಳಿತ ವ್ಯವಸ್ಥೆ ಎಲ್ಲಿ ಹೋದ್ರೂ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಯಾರ್ಯಾರ ಕೆಲಸ ನ್ಯಾಯತ್ವ ಕೇಳಕ್ ಹೋದ್ರೆ ನಮ್ಮ ಪಕ್ಷಕ್ಕೆ ಸೇರ್ತೀಯ ಅಂತ ಹೇಳ್ತಾರೆ. ಯಾವಾಗ ಕರಿಬೇಕು? ಚುನಾವಣೆ 6 ತಿಂಗಳಿದ್ದಾಗ ನೀವೇನಾದ್ರು ಕಾರಣವಾದ ಕೆಲಸ ಮಾಡಿ ಜನ ಮೆಚ್ಚುಗೆ ಇದ್ದಾಗ ಅದನ್ನ ಒಪ್ಪಿ ಬರ್ತಾರೆ, ಇಲ್ಲ ಅಂದ್ರೆ ಕರಿಬಹುದು. ಈಗ ಪ್ರತಿಯೊಬ್ಬ ಒಂದು ಪಾಣಿ ಕೊಡಿಸುವಂತ ಹೋದ್ರೆ ನಮ್ಮ ಪಾರ್ಟಿ ಪಾಣಿ ಕೊಡಿಸ್ತೀನಿ. ಯಾವ ರೀತಿ ಪ್ರಜಾಪ್ರಭುತ್ವ ರೀ? ನಿನ್ನೆ ತಾನೇ ನಮ್ಮ ತಾಲೂಕಿನ ಹಿರಿಯ ಕನಿಷ್ಠ ನಾನು ವಿರೋಧಿಗಳು ಅಥವಾ ಏನೋ ಹೇಳಿದ್ರು ಅಂತ ಹೇಳಿ ನಾವು ಸಂತೋಷ ಪಟ್ಟಿಲ್ಲ. ಅವ್ರಿಗೆ ಸಹನೆ ಕಟ್ಟೆ ಹೊಡೆದು ನಮ್ಮ ಪರ್ಣಮಟ್ಟಿ ಲೋಕಣ್ಣ, ನಮ್ಮ ಅಮಾನುಲ್ಲಾ ಅವರು, ಮತ್ತೆ ನಮ್ಮ ವೀರೇಶ್ ನಾಯ್ಕರು, ನಮ್ಮ ಸಿ ನಾಗಣ್ಣವರು, ಇವರೆಲ್ಲ ಪುಟಿದೆದ್ದು ಅವರಿಗೆ ಮಾರ್ಗದರ್ಶನ ಮಾಡೋ ಅಂತ ಕೆಲಸ ಬಹಿರಂಗವಾಗಿ 4 ಗೋಡೆ ಮಧ್ಯೆ ಹೇಳಿದ್ದಾರೆ. ಆಗಿಲ್ಲ ಅಂತ ಸಂದರ್ಭದಾಗೆ ಅವರು ಮಾಧ್ಯಮಕ್ಕೆ ಬಂದು ಅವರಿಗೆ ಸಲಹೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕೇವಲ ಸ್ವಜಾತಿ ಮತ್ತೆ ಸ್ವಪಕ್ಷದ ಮುಖಂಡರಲ್ಲ, ಅಥವಾ ವಿರೋಧ ಪಕ್ಷದ ಮುಖಂಡರು, ವಿರೋಧ ಪಕ್ಷದ ಕಾರ್ಯಕರ್ತರು ಅಷ್ಟೇ ಅಲ್ಲ, ಇಡೀ ತಾಲೂಕಿನ ಜನ ದಂಗೆ ಎದ್ದಂತ ಸಂದರ್ಭದಾಗೆ ನೀವು ಮಧ್ಯರಾತ್ರಿ ಬರ್ತಿರೋ ಅಥವಾ ಬರ್ದಂಗ ಆ ಕಡೆನೇ ಇರ್ತಿರೋ ಗೊತ್ತಿಲ್ಲ, ಆದ್ರೆ ರಾಜೀನಾಮೆ ಕೊಟ್ಟು ಹೋಗೋ ಪರಿಸ್ಥಿತಿ ಬರ್ತದೆ. ಇದನ್ನ ನಮ್ಮ ತಾಲೂಕಿನ ಜನ ಏನು ಅಂತ ನೀವು ಗೊತ್ತಿಲ್ಲ. ನಿಮ್ಮಂತ ಒಬ್ಬ ಮನುಷ್ಯನ್ನೇ ಗೆಲ್ಸಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಇನ್ನು ಏನ್ ಬೇಕಾದ್ರೂ ಮಾಡ್ತಾರೆ ನಮ್ಮ ತಾಲೂಕು ಜನ ಅನ್ನೋದನ್ನ ಈ ತಾಲೂಕಿನ ಶಾಸಕರು ಅರ್ಥ ಮಾಡ್ಕೋಬೇಕು. ನಿನ್ನೆ ನಮ್ಮ ಮಾಧ್ಯಮ ಮಿತ್ರರಿಗೆ ಇದನ್ನ ವಿಶೇಷವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅನೇಕ ಜನ ವಿಜಯೇಂದ್ರ ಅವರು ಅವರ ಒಂದು ಲೇಖನಗಳು ಬರೆಯೋದು, ಇರ್ತಕ್ಕಂಥವ್ರೆ ನಮ್ಮ ಮಧ್ಯೆ ಇರ್ತಕ್ಕಂಥವ್ರೆ ಕಾಲಿಳಿಯೋದು, ವಿಘ್ನ ಸಂತೋಷಿಗಳು. ಯಾವ ಹೋರಾಟ ತಾರ್ಕಿಕ ಅಂತ ಮುಟ್ಟಿಲ್ಲ ಅಲ್ಲರಿ. ಕಬ್ಬು ಬೆಳೆಗಾರರಿಗೆ ಯಾವ ಮಂತ್ರಿಗಳು ಹೋಗಲಿಲ್ಲ ಅಲ್ಲಿಗೆ.
ಅವಾಗ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಹೋಗಿ ಅವರು ಹುಟ್ಟಿದ ದಿನನೂ ರೈತರ ಜೊತೆ ಕಳೆದು ಒಂದು ಉಗ್ರವಾದ ಹೋರಾಟ ಮಾಡಿ ಒಂದು ಸಂದೇಶ ಕೊಟ್ಟದಕ್ಕೆ ಸಿದ್ದರಾಮಯ್ಯನವರು ಅಲರ್ಟ್ ಆಗಿ ಸಿದ್ದರಾಮಯ್ಯನವರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟು 2-3 ದಿವಸದಲ್ಲಿ ನಾವು ಕೇಳಿದಷ್ಟೆಲ್ಲರೂ ಅದಕ್ಕೊಂದು ಸ್ಪಂದಿಸತಕ್ಕಂತ ಕೆಲಸ ಮಾಡಿದ್ವಿ. ನಾವು 3,600 ರೂಪಾಯಿ ಕಬ್ಬಿಗೆ ಬೆಂಬಲ ಬೆಲೆ ಕೇಳಿದ್ವಿ. ಆದ್ರೆ ಕನಿಷ್ಠ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ವಿಜಯೇಂದ್ರ ಅವರು ಆ ಹೋರಾಟಕ್ಕೆ ಧುಮುಕಿದ ಮೇಲೆ ಇವತ್ತು ಮೆಕ್ಕೆಜೋಳದ ಹೋರಾಟ ಅಂತ ನಾವು ಶುರು ಮಾಡಿದ ಮೇಲೆ ಇವತ್ತೇನೋ ಪೇಪರ್ನಾಗ ಬಂದಿದೆ 2,400 ರೂಪಾಯಿ ನೇರವಾಗಿ ನಮ್ಮ ರೈತರಿಂದ ಖರೀದಿಸಬೇಕು ಅಂತ. ವಿಜಯೇಂದ್ರ ಅವರು ಹೋರಾಟಕ್ಕೆ ಧುಮುಕಿದ ಇದು ಮುಂದೆ ಮತ್ತೆ ಕಾಡ್ಗೀಚಿನಂತೆ ಹಬ್ಬುತ್ತೆ, ಇಡೀ ರಾಜ್ಯಾದ್ಯಂತ ಅಸ್ತವ್ಯಸ್ತ ಆಗ್ಬಿಡ್ತದೆ ಅಂತ ಹೇಳಿ ಇವತ್ತು ಪೇಪರ್ ನಲ್ಲಿ ನೋಡ್ರಿ. ಆದ್ರೆ ಅದು ಖರೀದಿ ಕೇಂದ್ರ ತೆರೆದು ನಮ್ಮ ರೈತರಿಗೆ ನೇರವಾಗಿ ಅನುಕೂಲ ಆಗಿದ್ದ ದಿವಸ ನಮ್ಮ ಹೋರಾಟವನ್ನ ನಿಲ್ಲಿಸ್ತೀವಿ. ಅಲ್ಲಿವರೆಗೂ ನಮ್ಮ ಪ್ರತಿಭಟನೆ ಯಾವಾಗಲೂ ಇರ್ತದೆ. ಇದು ಒಂದು ವಿಜಯೇಂದ್ರ ಅವರ ಹೋರಾಟದ ಪ್ರತಿಫಲ. ಪ್ರತಿ ಹೋರಾಟದಲ್ಲೂ ಕೂಡ ಅವರು ಯಶಸ್ಸನ್ನ ಕಂಡಿದ್ದಾರೆ. ನಮ್ಮ ಮಧ್ಯೆನೇ ಇದ್ದು ವಿಜಯೇಂದ್ರ ಯಾವುದೇ ಹೋರಾಟವನ್ನು ತಾರ್ಕಿಕ ಅಂತ ಕಾಣಲಿಲ್ಲ ಅಂತ ಹೇಳೋರಿಗೆ ಇದೊಂದು ಸರಿಯಾದ ಸಂದೇಶ. ಹಾಗೆ ಇಡೀ ರಾಜ್ಯದಲ್ಲಿ ನಾವು ಪ್ರತಿ ಸಾರಿ ಹೇಳ್ತಾ ಇದೀವಿ, ನಮ್ಮ ಹಿರಿಯರಾದ ಕೆಂಚಜ್ನವ್ರು ಹೇಳಿದ್ರು, ನಮ್ಮ ಬಸಣ್ಣವ್ರು ಹೇಳಿದ್ರು, ಇನ್ನು ಅನೇಕರು ಮಾತಾಡೋರು ಇದ್ರು. ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದು ಬಿದ್ದಿದೆ. ರಾಜಕಾರಣ ಅಂದ್ರೆ ಚುನಾವಣಾ ಸಮಯದಲ್ಲಿ ನಮ್ಮ ಸಿದ್ಧಾಂತಗಳನ್ನ ನಂಬಿಕೊಂಡು ಅಥವಾ ಯಾರು ಕೆಲಸ ಮಾಡಿರ್ತಾರೆ, ಯಾರು ನಮ್ಮ ಮುಖಂಡರುಗಳು ಇರ್ತಾರೆ, ಅವ್ರು ಚುನಾವಣೆ ನಿಲ್ತಾರೆ. ಚುನಾವಣೆ ಆದ್ಮೇಲೆ ಇಡೀ ತಾಲೂಕಿನ ಜನ ಎಲ್ಲರೂ ಪ್ರಜೆಗಳೇ, ಎಲ್ಲರೂ ನಮ್ಮವರು, ಎಲ್ಲ ವರ್ಗದ ಜನರು. ಇದರಲ್ಲಿ ರಾಜಕಾರಣ ಮಾಡಿ ನಾವು ಅಧಿಕಾರದಲ್ಲಿದ್ದಾಗ ಅವ್ರಿಗೆ ತೊಂದರೆಯಾಗಿ ಮನಸ್ಸು ತೋರಿಸ್ಕೋಬಾರ್ದು ವಿರೋಧ ಪಕ್ಷದವರು ಅಂತೇಳಿ ಎಲ್ಲರಿಗೂ ಕೆಲಸ ಮಾಡಿಕೊಡ್ತಿದ್ವಿ. ಆದ್ರೆ ಇವತ್ತು ಏನ್ ಪರಿಸ್ಥಿತಿ ಬಂದಿದೆ, ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಬಿಟ್ಬಿಡ್ರಿ, ಒಬ್ಬ ಸಾಮಾನ್ಯನಿಗೆ ನ್ಯಾಯ ಸಿಗ್ತಕ್ಕಂತ ಕೆಲಸ ನಮ್ಮ ತಾಲೂಕಿನಲ್ಲಿ ಆಗ್ತಾ ಇಲ್ಲ. ಅವರೆಲ್ಲ ಇಡೀ ಶಾಪ ಆಗ್ತಾ ಇದಾರೆ ಕಣ್ರಿ. ಒಂದು ನಿಮಿಷ ಜನಗಳ ಕಣ್ಣಿಗೆ, ಜನಗಳ ಶಾಪಕ್ಕೆ ಯಾರೂ ತರದಿಲ್ಲ ಇದುವರೆಗೂ. ಇದನ್ನ ಅರ್ಥ ಮಾಡ್ಕೋಬೇಕು. ದಯಮಾಡಿ ಒಂದು ಒಳ್ಳೆ ಅವಕಾಶವನ್ನ ಸದುಪಯೋಗ ಮಾಡ್ಕೊಳ್ಳಿ. ಕಾಂಗ್ರೆಸ್ ಸರ್ಕಾರ, ಜನ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಇನ್ಮೇಲಾದ್ರೂ ಜನ ಮೆಚ್ಚಿದ ಕೆಲಸ ಮಾಡದೇ ಇದ್ರು ಜನ ಸಮಾಧಾನ ಆಗ ಅಂತ ಕೆಲಸನಾರ ಮಾಡಿ ಅಂತ ಹೇಳಿ ತತ್ಕ್ಷಣಕ್ಕೆ ನಮ್ಮ ಮೆಕ್ಕೆಜೋಳದ ಖರೀದಿ ಕೇಂದ್ರವನ್ನ ತೆರೆದು ನೇರವಾಗಿ ರೈತರಿಂದನೇ ತಗೊಂಡು ಮತ್ತೆ ಮಧ್ಯ ದಲ್ಲಾಳಿಗಳ ಹತ್ರ ತಗೊಂಡು ಅವ್ರು ಯಾರೋ ಸ್ಟಾರ್ಟ್ ಮಾಡಿ ಅಲ್ಲಿಂದ ಬಿಟ್ಟು ನಿಮಗೆ ಬೇಕಾದ್ರೆ ಇದು ಯಾವ್ದೋ ಒಂದು ನಮ್ಮ ಅಮ್ಮಗುಡ್ಡದ ಇದು ರಂಗಯ್ಯ ನೀರಿ ಕಾಡ್ ಕಡ್ದ್ರಲ್ಲ, ಏನ್ರಿ ಇವತ್ತು ಮಳೆ ಬೆಳೆ ಆಗ್ತಾ ಇಲ್ಲ. ನಮ್ಮ ಬಗರಕೊಮ್ಮ ಹೊಡೆದವರಿಗೆ ಸರಿಯಾದ ಹಕ್ಕುಪತ್ರ ಸಿಗ್ತಾ ಇಲ್ಲ. ಅವ್ರ ಹೋರಾಟ ಕೇಳರಿಲ್ಲ. ಅಧಿಕಾರಿಗಳು ಬ್ಲಾಕ್ ಮೇಲ್ ಮಾಡಿ ದುಡ್ಡು ಕಸ್ಕೊಳ ಕೆಲಸ ಮಾಡ್ತಾ ಇದಾರೆ. ಪಾಪ ಅವ್ರಿಗೆ ರಕ್ಷಣೆ ಕೊಡ್ತಾ ಇಲ್ಲ ಈ ಶಾಸಕರು. ಸರಿಯಾದ ಮರಗಳನ್ನ ಕಡಿಸಿ ನಾನಲ್ಲ ಅಂತ ನಿಮ್ ಹಿಂಬಾಲಕರು ಮತ್ತ ಅಂತ ದೋಚ ಅಂತ ಕೆಲಸ ಮಾಡ್ಬೇಡ್ರಪ್ಪ. ಕಾಡು ಉಳಿಬೇಕು, ನಮ್ಮ ತಾಲೂಕಿನ ಸಂಪತ್ತು ಉಳಿಬೇಕು, ಜನ ಉಳಿಬೇಕು. ಎಲ್ಲಿಂದ ಬಂದ್ರಪ್ಪ ಇದು ಶಿವ ಇದ್ಯಾರ ರಾಕ್ಷಸ ತಪಸ್ ಮಾಡಿ ಹೊರ ತಗೊಂಡಂಗ ಆತಲ್ರಿ ಇದು. ಆಗಿತಾ ಇಲ್ಲ. ದೇವರು ತಪಸ್ ಮಾಡ್ತಾರೆ, ಭಗವಂತ ಹೊರ ಕೊಡ್ತಾನೆ. ರಾಕ್ಷಸ ತಪಸ್ ಮಾಡಿ ಹೊರ ತಗೊಂಡು ಮತ್ತೆ ಅವ್ರಿಗೆ ದೇವರಿಗೆ ತಿರುಗಿ ಬೀಳಲ್ವಾ? ಹಂಗೆ ನಮ್ಮ ತಾಲೂಕಿನ ಜನ ದೇವರಿಗೆ ತಿರುಗಿ ಬೀಳ ಅಂತ ರಾಕ್ಷಸ ಆಗ್ಬೇಡ್ರಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ತತ್ಕ್ಷಣಕ್ಕೆ ನಮ್ಮ ರೈತರಿಗೆ ಮತ್ತೆ ಸಾರ್ವಜನಿಕರಿಗೆ ಸ್ಪಂದಿಸ್ರಿ. ಎಲ್ಲೇ ತೊಂದರೆ ಆದ್ರೂ, ಎಲ್ಲೇ ಅನ್ಯಾಯ ಆದ್ರೂ ನಿಮ್ಮ ಪರವಾಗಿ ನಾವಿರ್ತೀವಿ. ಇದು ಕೇವಲ ಚುನಾವಣೆಗೋಸ್ಕರ ಅಲ್ಲ. ನಮ್ಮ ತಾಲೂಕು ಜನ ಒಂದು ಅರ್ಥ ಮಾಡ್ಕೊಳ್ಳಿ, ನಾವು ಸ್ಥಳೀಯವಾಗಿರೋರ್ರಿ, ಇಲ್ಲೇ ಹುಟ್ಟಿ ಇಲ್ಲೇ ಸಾಯರು. ಯಾರೋ ಹೊರಗಡೆಯಿಂದ ಬಂದು ಸಂತ ಮಾಡ್ಕೊಂಡು ಹೋಗೋರಿಗೆ ನೀವು ಆದ್ಯತೆ ಇನ್ನು ಮುಂದೆ ಕೊಡಬೇಡ್ರಿ. ಮುಂದೆ ಚುನಾವಣೆಗೆ ಜನಕ್ಕೆ ಬೇಕು ಗೆಲ್ಲಿಸಬಹುದು, ಅಥವಾ ನಿಮಗೆ ಏನು ಇಷ್ಟ ಬರ್ತದೆ ಅದನ್ನ ಮಾಡಬಹುದು. ಆದ್ರೆ ಒಂದು ವಿವೇಚನೆ ಇಟ್ಕೋಬೇಕು. ಯಾರು ಏನು ಹಿನ್ನೆಲೆ ಅಂತ ಹೇಳ್ತಾರೆ, ಯಾವ್ದೋ ಭಾರಿ ದೊಡ್ಡ ಕುಟುಂಬದಿಂದ ಬರ್ಬೇಕು ಅಂತಲ್ಲ. ಒಳ್ಳೆ ನಡವಳಿಕೆ, ಸಮಾಜದಲ್ಲಿ ಅವರ ನಡವಳಿಕೆಗಳು ಯಾಮಾರ್ಬಿಡ್ತೀವಲ್ರಿ ನಾವು ಜನ. ಏನೇನೋ ನೋಡಿ ಯಾಮಾರ್ತೀವಲ್ರಿ. ದಯಮಾಡಿ ಮುಂದಿನ ದಿನಗಳಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು. ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಆದರ್ಶಗಳು ಮುಂದಕ್ಕೆ ಹೋಗ್ಬೇಕು. ನಾವು ಅವ್ರಿಗೆ ಹೇಳ್ಬೇಕು, ಒಳ್ಳೆ ಜೀವನ ಮಟ್ಟ ಬರಬೇಕು, ಪ್ರತಿಯೊಬ್ಬರ ಜೀವನ ಮಟ್ಟ ಸುಧಾರಿಸಬೇಕು, ಸಮಾಜದಲ್ಲಿ ಸಂಸ್ಕಾರ ಬರಬೇಕು. ಈ ಕೆಲಸವನ್ನ ನಾವು ನೀವೆಲ್ಲರೂ ಸೇರಿ